ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಾಸುದೇವ ಕುಟುಂಬ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಯ್ ಮತ್ತು ಈ ದುರ್ಗಾ ಹಾಗೆ ಈ ರಾಗಿಣಿ, ಪಶುಪತಿ ಎಲ್ಲರೂ ಸೇರಿಕೊಂಡು ಸ್ವಾತಿನ ಸರ್ವನಾಶ ಮಾಡಬೇಕು ಅಂತ ಹೇಳಿ ತುಂಬಾ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಪದ್ಮನಿಗೆ ಮೇಲೆ ಆರ್ಡರ್ ಸಿಗೋ ಥರ, ಅದರಲ್ಲೂ ಲಕ್ಷಾಂತರ ದುಡ್ಡಿನ ಆರ್ಡರ್ ಸಿಗೋ ಹಾಗೆ ಪಶುಪತಿ ಮಾಡಿರ್ತಾನೆ. ಇದರಿಂದ ಒಂದು ದೊಡ್ಡ ಮೋಸದ ಜಾಲನೆ ಅಡಗಿದೆ ಅನ್ನೋದು ಸ್ವಾತಿಗಾಗಲಿ ಪದ್ಮನಿಗಾಗಲಿ ಇವರ ಫ್ಯಾಮಿಲಿಗಾಗಲಿ ಗೊತ್ತೇ ಆಗೋದಿಲ್ಲ. ಆರ್ಡರ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಫ್ಯಾಮಿಲಿಯವರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇನ್ನು ಮುಂದೆ ನಮ್ಮನ್ನು ಯಾರೂ ಕೂಡ ಹಿಡಿಯೋದಕ್ಕಾಗೋದಿಲ್ಲ. ಇಷ್ಟು ದಿವಸ ನಮಗೆ ಬಂದಂತಹ ಕಷ್ಟ ಇನ್ನು ಮುಂದೆ ಬರೋದಿಲ್ಲ, ನಾವೆಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಈ ಒಂದು ಕ್ಷಣವನ್ನು ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಕುಮಾರನ್ಗೆ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ಚಾನ್ಸ್ ಕೂಡ ಸಿಕ್ಕಿರುತ್ತೆ. ಕುಮಾರನ್ಗೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಸ್ವಾತಿ ಕಾಲೆಳೆಯೋ ಕೆಲಸನ ಮಾಡ್ತಾ ಇರ್ತಾಳೆ. ಇನ್ನು ಮುಂದೆ ಭಾವ ನಮ್ಮ ಕೈಗೆ ಸಿಗೋದೇ ಇಲ್ಲ ಅನಿಸುತ್ತೆ. ಭಾವ, ನಿಮ್ಮ ಕಣ್ಣಿಗೆ ನಾವು ಕಾಣಿಸೋದಿಲ್ಲ ಅಂತ ಅನಿಸುತ್ತೆ ಅಲ್ವಾ ಭಾವ? ನೀವು ಈಗ ಸೀರಿಯಲ್ ಆ್ಯಕ್ಟ್ರೆಸ್ ಬೇರೆ, ಇನ್ನು ಮುಂದೆ ರಿಯಾಲಿಟಿ ಶೋಗಳಿಗೂ ಸಹ ಹೋಗುವಂತಹ ಸಂದರ್ಭ ಬರುತ್ತೆ. ಅಲ್ಲಿ ಚೆನ್ನಾಗಿರೋ ಹುಡುಗಿರೆಲ್ಲ ಬರ್ತಾರಂತೆ ಭಾವ. ನೀವು ಅವ್ರ ಮೇಲೆ ಏನಾದರೂ ಕಣ್ಣ ಹಾಯಿಸಿದ್ರೆ ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಸ್ವಾತಿ, ಸುಮ್ಮನಿರಮ್ಮ, ಇವಾಗಷ್ಟೇ ನನಗೆ ಚಾನ್ಸ್ ಸಿಕ್ಕಿದೆ, ನಿಮ್ಮ ಅಕ್ಕನಿಗೆ ಮತ್ತೆ ಇನ್ನಷ್ಟು ಕೋಪ ಬರೋ ಹಾಗೆ ಮಾಡಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ, ಅಲ್ಲ ಭಾವ, ನೀವು ಒಳ್ಳೆಯವರು, ಅವ್ರನ್ನ ನೋಡೋದಿಲ್ಲ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು, ಆದರೆ ಅವ್ರನ್ನೇ ನಿಮ್ಮ ಮೇಲೆ ಕಣ್ಣಾಕ್ಬಿಟ್ರೆ ಏನು ಮಾಡ್ತೀರಾ ಅಂತ ಹೇಳಿ ಕೇಳಿದಾಗ, ಏನು ಮಾಡೋದು, ಮನೆಗೆ ಬಂದು ಗೀತನ ಹತ್ರ ಒದೆ ತಿನ್ನೋದು ಅಂತ ಹೇಳಿ ಕುಮಾರನು ಕೂಡ ಹೇಳ್ತಾನೆ. ಇನ್ನೊಂದು ಕಡೆ ಗೀತಾ, ನಾವು ಇನ್ನು ಮುಂದೆ ನಾವು ಸಂಪಾದನೆ ಮೇಲೆ ಸಂಪಾದನೆ ಮಾಡಿಬಿಟ್ಟು ನಾವು ನಮ್ಮ ಮೇಘನ ತುಂಬಾ ಗ್ರ್ಯಾಂಡಾಗಿ ಮದುವೆ ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅಮ್ಮನಿಗೆ ಸಿಕ್ಕಿರೋ ಈ ಆರ್ಡ್ರು ಎಷ್ಟು ಖುಷಿ ಆಗ್ತಿದೆ ನನಗೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಪದ್ಮನು ಕೂಡ, ನನಗೆ ಸ್ವಾತಿ ಅಲ್ಲಿ ಬರಲಿಲ್ಲ ಅಂತಂದರೆ ನಾನು ಈ ಆರ್ಡ್ರನ್ನ ಒಪ್ಕೊಳ್ತಾನೆ ಇರಲಿಲ್ಲ. 10,000 ಜನಕ್ಕೆ ಮಾಡೋದು ಅಂತಂದರೆ ಏನು ಸುಮ್ಮನೆನಾ? ಇಷ್ಟೊಂದು ದೊಡ್ಡ ಆರ್ಡ್ರನ್ನ ನಾವು ತೊಗೊಳೋದು ಹೇಗೆ ಅಂತ ನನಗೆ ಭಯ ಆಗಿತ್ತು ಅಂತ ಹೇಳಿ ಪದ್ಮ ಹೇಳ್ತಾ ಇರಬೇಕಾದ್ರೆ, ಅಮ್ಮ ಯಾಕಮ್ಮ ನೀನು ಭಯ ಬೀಳಬೇಕು, ಇನ್ನು ಮುಂದೆ ಇಂಥವೆಲ್ಲ ನಮಗೆ ಬರ್ತಾನೆ ಇರ್ತವೆ. ಒಂದೊಂದಾಗೆ ನಮಗೆ ಮೆಟಲ್ಗಳನ್ನ ಹತ್ತೋದಕ್ಕೆ ಶುರು ಮಾಡಬೇಕು. ಒಂದೊಂದೇ ಮೆಟ್ಲನ್ನು ಹತ್ಕೊಂಡು ನಾವು ಆದಷ್ಟು ಬೇಗ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳಿತೀವಿ. ನೋಡ್ತಾ ಇರಿ, ಇಂಥ ಆರ್ಡ್ರ್ಗಳು ನಮಗೆ ಸಿಗ್ತಾ ಇತ್ತು ಅಂತಂದರೆ ನಾವು ನಮ್ಮ ಮೇಘನ ಅದ್ದೂರಿಯಾಗಿ ಮದುವೆ ಮಾಡ್ಬೋದು, ಹಾಗೆ ನಮ್ಮ ಪ್ರೀತಿಗೂ ಸಹ ಒಳ್ಳೆ ಎಜುಕೇಷನ್ ಕೊಡಿಸ್ಬೋದು ಅಂತ ಹೇಳಿ ಸ್ವಾತಿ ಹೇಳ್ತಾ ಇರ್ತಾಳೆ. ಇಷ್ಟು ಅಮೌಂಟಲ್ಲಿ ಮೇಘನ್ ಮದುವೆ ಮಾಡೋದಕ್ಕೆ ಆಗುತ್ತಾ ಅಂತ ಹೇಳಿ ಗೀತಾ ಹೇಳ್ತಾ ಇರಬೇಕಾದ್ರೆ, ಇಲ್ಲ ಅಕ್ಕ, ಇದೇ ಥರ ನಮ್ಮ ಬಿಸ್ನೆಸ್ ಗ್ರೋತ್ ಆಯಿತು ಅಂದರೆ ಖಂಡಿತ ಮಾಡ್ಬೋದು ಅಂತ ಸ್ವಾತಿ ಹೇಳ್ತಾಳೆ. ಹಾಗೆ ನಮ್ಮ ಬೋಟಿಗೂ ಕೂಡ ಒಳ್ಳೊಳ್ಳೆ ಆರ್ಡರ್ ಬಂತು ದೊಡ್ಡದಾಗಿ ಅಂತಂದರೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಾವೊಂದು ಕನಸನ್ನು ನನಸು ಮಾಡ್ಕೋಬೋದು ಅಂತಲೂ ಕೂಡ ಮಾವನ ಕನಸು ಕೂಡ ನನಸಾಗುತ್ತೆ ಅಂತ ಹೇಳಿ ಕುಮಾರ ಹೇಳ್ತಾ ಇರ್ತಾನೆ. ಒಂದು ಕ್ಷಣ ಎಲ್ಲರೂ ಕೂಡ ಅವರಪ್ಪನ ನೆನಪು ಮಾಡ್ಕೊಳ್ತಾರೆ. ಈ ರೀತಿ ಮನೆಯವರೆಲ್ಲರೂ ಕೂಡ ನಾವು ಗ್ರೌತ್ ಆಗ್ತೀವಿ, ಇನ್ನು ಮುಂದೆ ಬಿಸ್ನೆಸ್ ಮಾಡ್ತೀವಿ, ದೊಡ್ಡದಾಗಿ ಬೆಳಿತೀವಿ ಅಂತ ಕನಸು ಕಾಣ್ತಾ ಇದ್ದರೆ, ಇನ್ನೊಂದು ಕಡೆ ಈ ಅಜಯ್ ಆಫೀಸಲ್ಲಿ ಇನ್ನು ಸ್ವಾತಿ ಕ್ಯಾಬಿನಿಗೆ ಬಂದುಬಿಟ್ಟು ನಿಧಾನವಾಗಿ ಕಂಪನಿ ಅಕೌಂಟಿಂದ ಸ್ವಾತಿ ಅಕೌಂಟಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾನೆ. ಈ ಒಂದು ಕ್ಷಣದಲ್ಲಿ ನನ್ನ ಕೆಲಸ ಸಕ್ಸಸ್ ಆಯಿತು ಅಂತ ಹೇಳಿಬಿಟ್ಟು ಈ ಅಜಯ್ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಅದು ಸ್ವಲ್ಪ ಅಮೌಂಟ್ ಅಲ್ಲ, ಕ್ರೋರ್ಸ್ ಲೆಕ್ಕದಲ್ಲಿ ಅಮೌಂಟನ್ನು ಈ ನನ್ನ ಮಗ ಟ್ರಾನ್ಸ್ಫರ್ ಮಾಡ್ತಾನೆ. ನನ್ನ ಕೆಲಸ ಫಿನಿಶ್ ಆಯಿತು, ರಾಗಿಣಿ ನನಗೆ ಕೊಟ್ಟಂತಹ ಕೆಲಸನ ನಾನು ಎಷ್ಟು ಈಸಿಯಾಗಿ ಕಂಪ್ಲೀಟ್ ಮಾಡಿದೆ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾನೆ. ಅಷ್ಟರಲ್ಲೇ ಕೆಳಗಡೆ ಏನೋ ಬಿತ್ತಲ್ಲ ಅಂತ ಹೇಳಿ ನೋಡ್ತಾ ಇರಬೇಕಾದ್ರೆ ಅಲ್ಲಿಗೆ ಅಜಯ್ ಕೂಡ ಬರ್ತಾನೆ. ನೀನು ಇಲ್ಲೇನು ಮಾಡ್ತಿದ್ಯಾ ಅಂತ ಹೇಳಿಬಿಟ್ಟು ವಂಶಿ ಬಂದುಬಿಟ್ಟು ಈ ಕಡೆ ಅಜಯ್ನ ಕೇಳ್ತಾ ಇರಬೇಕಾದ್ರೆ, ಅಜಯ್ ಬ್ರೋ, ಅದು ನಂದೊಂದು ಪೆನ್ ಡ್ರೈವ್ ಕಳೆದೋಗಿತ್ತು ಬ್ರೋ, ಅದಕ್ಕೆ ಇಲ್ಲೇ ಏನಾದರೂ ಇದೆಯೇನೋ ಅಂತ ಹೇಳಿ ನೋಡೋದಕ್ಕೆ ಬಂದೆ ಅಂತ ಹೇಳಿ ಈ ಅಜಯ್ ಹೇಳ್ತಾ ಇರಬೇಕಾದ್ರೆ, ಅದು ಇಲ್ಲಿರೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಈ ವಂಶಿ ಕೇಳ್ತಾನೆ. ಇಲ್ಲ ಬ್ರೋ, ಏನಾದರೂ ಮಿಸ್ ಆಗಿ ಬಿದ್ದಿರ್ಬೋದಾ ಅಂತ ಹೇಳಿ ನೋಡೋದಕ್ಕೆ ಬಂದೆ ಬ್ರೋ ಅಂತ ಹೇಳಿ ಆ ಕಡೆ ಈ ಕಡೆ ಹುಡುಕೋ ಥರ ನಾಟಕ ಮಾಡ್ತಾ ಇರ್ತಾನೆ. ಆ ಕಡೆ ಈ ಕಡೆ ಹುಡುಕೋ ಥರ ನಾಟಕ ಮಾಡಿ, ಹೌದು ನೋಡು ಬ್ರೋ, ಇಲ್ಲೇ ಇದೆ, ಇದನ್ನೇ ನಾನು ಹೇಳಿದ್ದು, ಇಲ್ಲೇ ಸಿಕ್ತು ನೋಡು ಬ್ರೋ ಅಂತ ಹೇಳಿಬಿಟ್ಟು ಆ ಒಂದು ಪೆನ್ ಡ್ರೈವ್ನ ಕೈಗೆ ಎತ್ಕೊಂಡು ನೋಡು ಬ್ರೋ ಸಿಕ್ತು, ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಯಾಮಾರಿಸಿ ಅಲ್ಲಿಂದ ಹೋಗ್ತಾನೆ. ಇವಾಗಲೇ ಅನುಮಾನನೂ ಕೂಡ ವಂಶಿಗೆ ಶುರುವಾಗುತ್ತೆ. ಸ್ವಾತಿ ಕ್ಯಾಬಿನಿಗೆ ಬಂದು ಇವನಿಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಈ ಕಡೆ ಅಜಯ್ ಜಾಲವನ್ನು ಹುಡುಕ್ತಾ ವಂಶಿನೂ ಕೂಡ ಕೂತ್ಕೊಳ್ತಾನೆ. ಅಲ್ಲೇ ಇದ್ದಂತಹ ಲ್ಯಾಪ್ಟಾಪಲ್ಲಿ ಇವನೇನೆಲ್ಲ ಮಾಡಿದ್ದಾನೆ ಅನ್ನೋದನ್ನ ಹಿಸ್ಟ್ರಿ ತೆಗೆದು ಓಪನ್ ಮಾಡ್ತಾನೆ. ಇನ್ನು ವಂಶಿ ಕೈಯಲ್ಲಿ ರೆಡ್ ಹ್ಯಾಂಡಾಗಿ ಸಿಗಾಕೊಳ್ತಾನೆ ಈ ಅಜಯ್. ಇಷ್ಟು ದಿವಸ ಮೋಸ ಮಾಡ್ಕೊಂಡು ಬಂದ ಹಾಗೆ ಇನ್ನು ಮುಂದೆ ಸ್ವಾತಿಗಾಗಲಿ ವಂಶಿಗಾಗಲಿ ಇವರು ಯಾಮಾರಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ವಂಶಿ ಏನು ಮಾಡ್ತಾನೆ, ಇವನ ಬಣ್ಣನ
ಎಲ್ಲರ ಮುಂದೆ ಬಯಲು ಮಾಡಿ ಇವನನ್ನು ಮನೆಯಿಂದ ಆಚೆ ಹಾಕ್ತಾನ ಅನ್ನೋದನ್ನು ಕಾದು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.